ಹಾಯ್ ವೆರಿ ಗುಡ್ ಈವ್ನಿಂಗ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಅಕ್ಕ ಮೈಸೂರಿಂದ ಅಂತ ಹೇಳ್ತಾ, ಯಾರೇನೋ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ನೋಟಿಫಿಕೇಷನ್ಗೋಸ್ಕರ. ತುಂಬ ನಗು ಬರ್ತೈತೆ ನನಗೆ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ, ಹಚ್ಕೆ ಆಗ್ತಿತ್ತು ಯಾಕೋ ಗೊತ್ತಿಲ್ಲ ಅಪ್ಪ. ಓ ತುಂಬ ಮಳೆ ಗಾಯ್ಸ್, ಪಾಪ ಕೇರಳ ವಾಯನಾಡು ಕೊಚ್ಕೊಂಡು ಹೋಗ್ಬಿಟ್ಟಿದೆ. ತುಂಬ ಮಳೆ ನೋಡೋಕ್ಕೆ ನಿಜಕ್ಕೂ ಬೇಜಾರಾಗ್ತಾಯಿದೆ. ಸೊ ವಾಕ್ ಹೋಗ್ತಾಯಿದ್ದೀನಿ. ತುಂಬ ಮಳೆ ನಿಂತಿದೆ, ಸೋನೆ ಹನಿ ಆಗ್ತಾಯಿದೆ. ತಲೆ ಮೇಲೆ ಬಟ್ಟೆ ಹಾಕ್ಕೊಳ್ತೀನಿ, ವಾಕ್ ಹೋಗ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ವಿಡಿಯೋ ಕೊನೆ ತನಕ ನೋಡಿ. ನಾಚಿಕೆ ಯಾಕೆ ಆಗ್ತಾಯಿದೆ ಅಂದರೆ, ರೋಡಲ್ಲಿ ಮಾತಾಡ್ತಾಯಿದ್ದೆ ಎಲ್ಲ ನನ್ನ ನೋಡ್ತಾ ಇದ್ದಾರೆ, ಅದಕ್ಕೆ ನಾಚಿಕೆ ಆಗ್ತಾಯಿದೆ ಅಂದೆ, ಇನ್ನೇನಕ್ಕೂ ಅಲ್ಲ. ಸೊ ಬೆಳಗ್ಗೆಯಿಂದ ಏನೇನಾಯಿತು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ವಾಕ್ ಮುಗಿಸಿ ಸಿಗ್ತೀನಿ. ಟೈಮ್ ಈಗ ಕರೆಕ್ಟಾಗಿ 6 ಗಂಟೆ. ಓಕೆ, ಸ್ಟೇ ಟ್ಯೂನ್. ಬಾಯ್, ಥ್ಯಾಂಕ್ ಯು ಇಲ್ಲಿ ತನಕ ಡ್ರಾಪ್ ಹಾಕಿದ್ದಕ್ಕೆ. ಬಾಯ್. ವಾಕ್ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ಇವರಿಬ್ಬರು ಫೈಟಿಂಗ್ಗಳು, ಕಚ್ಚಾಟಗಳು ಎಲ್ಲರ ಮನೇಲೂ ಕಾಮನ್. ಅದರಲ್ಲೂ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿನೇ. ಸುಮಾರು ಜನ ಅಂತಾರೆ ಮಕ್ಕಳ ಜೊತೆ ವ್ಲಾಗ್ ಮಾಡಿ ಸಿಸ್ ಅಂತ ಕಮೆಂಟಲ್ಲಿ ಕೇಳ್ತಾರೆ. ಬಟ್ ನಮ್ಮ ಮಕ್ಕಳು ವ್ಲಾಗ್ ಮಾಡೋಷ್ಟು ಇನ್ನಸೆಂಟ್ ಅಲ್ವೇ ಅಲ್ಲ. ಸೊ ಚಾರು ಅಂತೂ ಈ ನಡುವೆ ಖತರ್ನಾಕ್ ಕಳ್ಳಿ ಆಗಿಬಿಟ್ಟಿದ್ದಾಳೆ. ನನಗೊಂದು ವಿಡಿಯೋ ಮಾಡಿಕೊಡು ಅಂದ್ರೂ ವಿಡಿಯೋ ಮಾಡಿಕೊಡಲ್ಲ, ಅಷ್ಟೊಂದು ಚೇಂಜ್ ಆಗಿದ್ದಾಳೆ. ಯಾಕೆ ಅಂತ ಗೊತ್ತಿಲ್ಲ. ಇವರೆಲ್ಲ ರೆಡಿ ಮಾಡಿ ಮನೆ ಕೆಲಸ ಮುಗಿಸಿ ನಾನು ಒರೆಸೋವಾಗ ಒಂದು ರೀಲ್ ಕೂಡ ಮಾಡಿದ್ದೆ, ಅದು ಯೂಟ್ಯೂಬಲ್ಲಿ ಕೂಡ ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೆ. ಎಲ್ಲ ಕೆಲಸ ಮುಗಿಸಿ ಇದು ಗುರುವಾರ ಹಿಂದಿನ ದಿನ. ಸೊ ನಾನು ಫ್ರೆಶ್ ಅಪ್ ಆಗಿ ಮನೇಲಿ ವಾರ ಪೂಜೆ ಮಾಡಲೇಬೇಕು. ದೇವ್ರ ಸಾಮಾನೆಲ್ಲ ನಾನು ಆಲ್ರೆಡಿ ಬುಧವಾರನೇ ಎಲ್ಲ ತೊಳೆದಿಟ್ಕೊಂಡಿರ್ತೀನಿ. ಅದರದ್ದೇ ಕಂಪ್ಲೀಟ್ ವ್ಲಾಗ್ ನಾನು ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಪ್ರೀವಿಯಸ್ ವಿಡಿಯೋ ಚೆಕ್ ಮಾಡಿ, ನಿಮಗೆ ಕ್ಲಾರಿಫೈ ಸಿಗುತ್ತೆ. ಸೊ ಸಿಂಪಲಾಗಿ ಹಾಲಿಟ್ಟು 2 ಹಣ್ಣು ಇಟ್ಟು ರಾಘವೇಂದ್ರ ಸ್ವಾಮಿಗೆ ಸ್ವಾಮಿಗೆ ಮನೇಲಿ ಪೂಜೆ ಆದಮೇಲೆ ಮಹಾಮಂಗಳಾರತಿ ಮಾಡಬೇಕು. ಎಷ್ಟೇ ಕಷ್ಟ ಆದರೂ ಸರಿ, ನಾನು ಗುರುವಾರ ಮನೇಲೂ ಪೂಜೆ ಮಾಡ್ತೀನಿ, ಟೆಂಪಲ್ಗೂ ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಕೂಡ ಟೆಂಪಲ್ಗೆ ಬಂದೆ. 2 ತುಪ್ಪದ ದೀಪ ತಗೊಂಡು ರಾಘವೇಂದ್ರ ಸ್ವಾಮಿಗಳಿಗೆ ಹಚ್ಚಿಟ್ಬಿಟ್ಟು, ನನ್ನ ಮಕ್ಳಿಗೆ, ನನ್ನ ಹಸ್ಬೆಂಡ್ಗೆ ಒಳ್ಳೇದು ಮಾಡಪ್ಪ, ಆರೋಗ್ಯ ಕೊಡು, ಆಯುಷ್ ಕೊಡು ಅಂತ ಕೇಳಿಕೊಂಡು ಅಲ್ಲೇ ಒಂದು 5-10 ನಿಮಿಷ ಕೂತಿದ್ದು ಮನೆಗೆ ಬಂದು, ಮಾವಿನ ಸೊಪ್ಪು ಹಿಂದಿನ ದಿನವೇ ತಂದಿದ್ದೆ, ಎಲ್ಲ ಒಣಗೋದಂಗಾಗಿತ್ತು. ಸತೀಶ್ ಮಾರ್ಕೆಟಿಂದ 2 ಟ್ರೇ ಪಪಾಯ ತೊಗೊಂಬಂದಿದ್ದಾರೆ. ಇದ್ರ ನಡುವೆ ಉಪ್ಸಾರು ಮಾಡಿ ಸುಮಾರು ದಿನ ಆಗಿತ್ತು. ಹಸಿ ಅವರೆಕಾಯಿ ಹಾಕಿ ಉಪ್ಸಾರು ಮಾಡೋಣ, ಗೊಡ್ಡು ಖಾರ ಮಾಡಿ ಅಂತ ಹೇಳಿ ಬೇಗ ಬೇಗ ಉಪ್ಸಾರು ಮಾಡಿ ಕಾಳೆಲ್ಲ ಬಸ್ಕೊಂಡು ಪಲ್ಯ ಕೂಡ ಮಾಡಿದೆ. ಯಾಕಂದರೆ ಸತೀಶ್ ಊಟಕ್ಕೆ ಇರ್ತಾರೆ, ಮೇ ಬಿ ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡೆ. ಅವ್ರಿಗಿವತ್ತು ಮೀಟಿಂಗ್ ಇತ್ತು. ಇಷ್ಟೆಲ್ಲ ಕೆಲಸ ಮಾಡಿ ಬೇಗ ಬೇಗ ಮುಗಿಸ್ದೆ. ಪಾತ್ರೆ ನೋಡಿ ಎಷ್ಟು ಲಾಟ್ ಆಯಿತು. ಇದ್ರ ನಡುವೆ ಒಂದು ಕಾಫಿ ಮಾಡಿ, ಸ್ಟ್ರಾಂಗ್ ಕಾಫಿ ಕುಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೆ. ಇದು ಒಂದು ರೀಲ್ ಕೂಡ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಸೊ ದಯವಿಟ್ಟು ಫ್ರೀ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಹೋಗಿ ನನ್ನ ರೀಲ್ಸ್ನ ನೋಡಿ. ಸೊ ಉಪ್ಸಾರು, ಕಾಳು ಪಲ್ಯ, ಖಾರ ಸಖತ್ತಾಗಿತ್ತು. ಬಟ್ ಸತೀಶ್ ಊಟಕ್ಕಂತೂ ಇರಲಿಲ್ಲ. ಅವರಿಗೆ GRB ತುಪ್ಪದ ಕಡೆಯಿಂದ ಮೀಟಿಂಗ್ ಇತ್ತು. ಅಷ್ಟರಲ್ಲಂತೂ ಭಯಂಕರ ಜೋರು ಮಳೆ, ಯಪ್ಪ ಕಂಡು ಕೇಳರಿಯದ ಮಳೆ ನಮ್ಮ ಮೈಸೂರಲ್ಲಿ. ಹಗಲಿರುಳು ಮಳೆ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಕಬೋರ್ಡ್ ಕ್ಲೀನ್ ಮಾಡೋಣ ಸತೀಶದು ಅಂತ ಅಂದ್ಕೊಂಡು ಬಂದೆ. ನೋಡಿ, ಶರ್ಟ್ ಯಾವ ಕಡೆ, ಪ್ಯಾಂಟ್ ಯಾವ ಕಡೆ ಎಲ್ಲ ಮಿಕ್ಸ್ ಮ್ಯಾಚ್ ಮಾಡಿದ್ದಾರೆ. ನಾನು ಐರನ್ ಮಾಡಿ ಕಷ್ಟಪಟ್ಟು ಶರ್ಟ್ಸ್ ಎಲ್ಲ ಒಂದು ಕಡೆ, ಟವಲ್ಸ್ ನೋಡಿ ಫ್ರೆಂಡ್, ಇಷ್ಟೆಲ್ಲ ಸತೀಶ್ ಟವಲ್ಸ್ ಇವೆಲ್ಲ ಇಲ್ಲಿ ನೋಡಿ. ಅಂದರೆ ಅವ್ರ ಕೆಲಸಕ್ಕೆಲ್ಲ ಬೇಕಲ್ಲ, ಟವಲ್ ಹಾಕ್ಕೊಂಡೆ ಅವ್ರ ಕೆಲಸ ಮಾಡೋದು. ಎಲ್ಲ ನೀಟಾಗಿ ಕಬೋರ್ಡೆಲ್ಲ ಒಂದು ಚೂರು ಗಲೀಜಿಲ್ದಾರ ಉಜ್ಜಿ ಒರೆಸಿ ನಾನು ಇಷ್ಟು ನೀಟಾಗಿ ಆರ್ಗನೈಸ್ ಐರನ್ ಮಾಡಿಕೊಟ್ರೆ, ಇಲ್ಲಿ ಕೆಳಗಡೆ ಮೆಸ್ಸಿ ನೋಡಿ. ಇವಾಗ ನೋಡಿ ಬಿಫೋರ್ ಇದು ಹೆಂಗಿದೆ ಅಂತ, ಆಫ್ಟರ್ ಯಾವ ರೀತಿ ನಾನು ಟರ್ನ್ ಔಟ್ ಮಾಡ್ತೀನಿ ನೋಡಿ. ನನಗೂ ಮಾಡೋಕ್ಕೆ ಕೆಲಸ ಇಲ್ಲ. ಇವಾಗ ಕಬೋರ್ಡ್ ಕ್ಲೀನಿಂಗ್ ಇಟ್ಕೊಂಡು ಕೂತಿದ್ದೀನಿ. ಫಸ್ಟು ಎಲ್ಲ ನೀಟಾಗಿ ಉಜ್ಜಿ ಒರೆಸ್ಕೊತಾ ಇದ್ದೀನಿ, ಆಮೇಲೆಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಕೋತೀನಿ. ನಾನು ಎಷ್ಟೇ ಕ್ಲೀನಾಗಿ ಇಟ್ಕೊಟ್ಟು ಬಟ್ಟೆ ಎತ್ಕೊಳ್ಳೋವಾಗ ಪದೇ ನಾನು ಎತ್ತಿಟ್ಟಿದ್ದ ಬಟ್ಟೆ ಅವ್ರು ಯಾವತ್ತೂ ಹಾಕ್ಕೊಳ್ಳೋದಿಲ್ಲ. ಸೊ ಹಂಗಾಗಿ ನಾನೇನು ಮಾಡ್ತೀನಿ, ಈ ನಡುವೆ ಯಾವ್ದು ಬೇಕಾದ ಎತ್ಕೊಳ್ಳಿ ಅಂದ್ಬಿಟ್ಟು ಬಿಟ್ಬಿಡ್ತೀನಲ್ವಾ. ಈ ನೆಶೆ ಉಂಡೆ ಬರುತ್ತಲ್ಲ, ಆ ಥರದ್ದೆಲ್ಲ ಹಾಕಿರ್ತೀನಿ ಒಂದೊಂದಕ್ಕೂ. ಬಟ್ ಇಲ್ಲಿ ನೋಡಿ, ಇಲ್ಲಿ ಇನ್ನರ್ ವೇರ್ಸ್ ಕತೆ ನೋಡಿ ಎಷ್ಟು ಗಬ್ಬಾಗಿ ಇಟ್ಕೊಂಡಿದ್ದಾರೆ. ಇದು ಇನ್ನೂ ಹೊಲಿಸ್ಬೇಕಾಗಿರೋ ಹೊಸ ಶರ್ಟ್ ಪೀಸ್, ಪ್ಯಾಂಟ್ ಪೀಸ್.
ಇಷ್ಟು ಬಟ್ಟೆ 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 ನನಗೆ ಹೇಳ್ತಾರೆ ಒಂದು ಅಂಗಡಿ ಓಪನ್ ಮಾಡ್ಬೋದು ಅಂತ. ಇವ್ರುಗಳ ಬಟ್ಟೆ ನೋಡಿ 2 ಅಂಗಡಿ ಓಪನ್ ಮಾಡ್ಬೋದು. ನಿಜ ತಾನೇ? ಶರ್ಟ್ಸ್ ಇದಿಷ್ಟು ಶರ್ಟ್ಸೇ, ಇದನ್ನೆಲ್ಲ ಮಡ್ಚಿಟ್ಟಿದ್ದೀನಿ. ಪ್ಯಾಂಟ್ಗಳು ತೋರಿಸ್ತೀನಿ ರೀ. ಸೊ ಫ್ರೆಂಡ್ಸ್, ಫೈನಲಿ ಇನ್ನರ್ ವೇರ್ಸ್, ಬನಿಯನ್ಸ್, ಅಂಡರ್ವೇರ್ಸ್ ಮತ್ತು ನ್ಯಾಪ್ಕಿನ್ಸ್, ಕರ್ಚೀಫ್ಸ್ ಎಲ್ಲ ಡ್ರಾಯರಲ್ಲಿ ಹಾಕಿದ್ದೀನಿ. ಸೊ ಡ್ರಾ ಲಾಕ್ ಮಾಡಿಬಿಡೋಣ. ಈ ರೀತಿ ನೋಡಿ ಯಾವ ರೀತಿ ಡೆಕೋರೇಟ್ ಮಾಡಿದ್ದೀನಿ. ಇದೆಲ್ಲ ಶರ್ಟ್ಸ್, ಇದಿಷ್ಟು ಪ್ಯಾಂಟ್ಸ್, ಇದಿಷ್ಟು ಟವಲ್ಸ್, ಪಂಚೆ, ಲುಂಗಿ, ದೇವಸ್ಥಾನಕ್ಕೆ ಹಾಕೊಂಡು ಹೋಗೋಂಥ ವೈಟ್ ಪಂಚೆಗಳೆಲ್ಲ. ಇನ್ನು ಪಕ್ಕದ ಕಬೋರ್ಡ್ ಕ್ಲೀನ್ ಮಾಡಿಲ್ಲ, ಇನ್ನೂ ಅವ್ರದ್ದೇ ಇದೆಲ್ಲ, ಫುಲ್ ಕಬೋರ್ಡೆಲ್ಲ ಫುಲ್ ಅವ್ರದ್ದೇ. ಇದೆಲ್ಲ ದಿವಾನ್ ಕಾಟ್ ಬ್ಲ್ಯಾಂಕೆಟ್ಸ್ ಆಯಿತಾ. ಇದೆಲ್ಲ ಬೆಡ್ ಸ್ಪ್ರೆಡ್ಸ್, ಈ ಕಡೆ ಸೈಡೆಲ್ಲ ಬೆಡ್ ಸ್ಪ್ರೆಡ್ಸ್ ಆಯಿತಾ. ಕೆಳಗಡೆ ನೋಡಿ ಇದೆಲ್ಲ ವಾಕಿಂಗ್ ಶರ್ಟ್ಸ್, ಪ್ಯಾಂಟ್ಸ್ ಮತ್ತು ಇಲ್ಲಿ ಸ್ವಲ್ಪ ಬ್ಲ್ಯಾಂಕೆಟ್ಸ್. ಇದಿಷ್ಟು ಈ ರೀತಿ ಡೆಕೋರೇಟ್ ಮಾಡಿದ್ದೀನಿ. ಬಿಫೋರ್ ನೋಡಿದ್ರಿ ನೀವು ಹೆಂಗಿತ್ತು, ಈಗ ಆಫ್ಟರ್ ನೋಡಿ ಅಷ್ಟು ನೀಟಾಗಿ ಎಲ್ಲ ಮಡ್ಚಿಟ್ಟಿದ್ದೀನಿ. ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ಬೇಡದಿರೋದೆಲ್ಲ ಈ ಕಡೆ ನೋಡಿ, ಮೂಟೆ ಮೂಟೆ ನೋಡಿ, ಮೂಟೆ ತೆಗೆದಿಟ್ಟಿದ್ದೀನಿ. ಇಷ್ಟು ಕ್ಲೀನ್ ಮಾಡಿದೆ ಅಲ್ವಾ. ಇಲ್ಲಿ ಬನ್ನಿ, ಇಲ್ಲಿ ನೋಡಿ ಈ ದೇವಸ್ಥಾನಕ್ಕೆ ಕರ್ಕೊಂಡೋಗೋ ಪಂಚಗಳು, ಹೊಸ ಹೊಸ ಬಟ್ಟೆಗಳು 1000 ರೂಪಾಯಿ ಕೊಟ್ಟು ತೆಕ್ಕೊಟ್ಟಿದ್ದೀನಿ. ಕಸ ನೋಡಿ ಫ್ರೆಂಡ್ಸ್, ಆ ಬಾಕ್ಸಸ್ ಸತ ಕಸಕ್ಕೆ ಬಿಸಾಕಿಲ್ಲ, ಹಂಗೆ ಮುದ್ರಿಟ್ಕೊಂಡವ್ರೆ ನೋಡಿ. ಓ ಓ ಓ ಓ ಎಲ್ಲ ನನ್ನ ಕ್ಯಾಮ್ರಾ ಮೇಲೆ ಬೀಳ್ತಾ ಇದ್ದಾವೆ ನೋಡಿ ಫ್ರೆಂಡ್ಸ್. ನೋಡಿ ನೋಡಿ ಎಲ್ಲೆಲ್ಲಿ ಏನೇನು ಮುದ್ರಿಟ್ಟವ್ರೆ ಇಲ್ಲಿ ನೋಡಿ ಫ್ರೆಂಡ್ಸ್. ಕಸನ ಇದು ಏನು, ಈಗ ಇದನ್ನು ಕ್ಲೀನ್ ಮಾಡೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಬಟ್ ಇದಂತೂ ಕಂಪ್ಲೀಟ್ ಆಯಿತು. ಆಗ ನೋಡಿ ಬಿಫೋರ್ ಹಿಂಗಿದೆ, ಆಫ್ಟರ್ ಏನಾಗುತ್ತೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಫೈನಲಿ ನೋಡಿ ಈ ಕಬೋರ್ಡ್ ಕೂಡ ಆರ್ಗನೈಸ್ ಮಾಡಿದ್ದೀನಿ. ಯೂಸ್ ಮಾಡದೇ ಇರೋದೆಲ್ಲ ಈ ಕಡೆ ಇಟ್ಟಿದ್ದೀನಿ. ಪಂಚೆ, ವೈಟ್ ದೇಸನಡ್ ಐಟಮ್ಸ್ ಇದೆಲ್ಲ ಇಲ್ಲಿಟ್ಟಿದ್ದೀನಿ. ಇದು ಸ್ವಲ್ಪ ಬ್ಲೌಸಸ್ ಸ್ಟಿಚ್ ಕೊಡಬೇಕು, ನನ್ನ ಬ್ಯಾಗ್ ಅದನ್ನು ಎತ್ಕೋತೀನಿ. ಸೊ ಇಲ್ಲಿ ನೋಡಿ ಎಲ್ಲರೂ ಫಂಕ್ಷನ್ಗೆ ಹೋಗೋಂಥ ಪ್ಯಾಂಟ್, ಶರ್ಟ್ಸ್ ಎಲ್ಲ ಇಲ್ಲಿಟ್ಟಿದ್ದೀನಿ. ಫೈನಲಿ ಬಿಫೋರ್ ನೋಡಿದ್ರಿ ಹೆಂಗಿದೆ, ಆಫ್ಟರ್ ನೋಡಿ ಹೆಂಗಾಗಿದೆ. ಸೊ ಇಲ್ಲಿ ಸ್ವಲ್ಪ ಅಯ್ಯಪ್ಪ ಯೂಸ್ ಮಾಡದೇ ಇರೋಂಥದ್ದು ಶರ್ಟ್ಸು, ಪ್ಯಾಂಟ್ಸು, ಇನ್ನರ್ ವೇರ್ಸ್ ಇಟ್ಟಿದ್ದೀನಿ. ಈ ಕೆಳಗಡೆ ಅಂತೂ ಕೇಳಲೇಬೇಡಿ, ನನ್ನ ಬ್ಯಾಗ್ಸು ಇಲ್ಲೂ ನನ್ನ ಬ್ಯಾಗ್ಸ್ ಇದೆ. ಸೊ ಕಂಪ್ಲೀಟ್ ಬೇರೆ ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಫೈನಲಿ ಆ್ಯಂಡ್ ಹಿಯರ್ ಇಟ್ ಇಸ್ ಶ್ವೇತಾ. ಇಷ್ಟು ಕಸ ಇದೆ, ಇದನ್ನೆಲ್ಲ ವಾಶ್ಗೆ ಹಾಕಬೇಕು, ಅನ್ವಾಂಟೆಡ್ ಥಿಂಗ್ಸ್ನೆಲ್ಲ ಬಿಸಾಕಬೇಕು. ಬನ್ನಿ ಬನ್ನಿ ಕೆಲಸ ಮುಗಿಸಿ ಸಿಗ್ತೀನಿ. ಸತೀಶ್ ಕಾಲ್ ಮಾಡಿ ಹೇಳಿದ್ರು, ನಾನು ಬರೋ ತನಕ ಊಟಕ್ಕೆ ಕಾಯ್ಕೊಂಡು ಕೂತ್ಕೋತಾಳೆ, ಕಾಯಬೇಡ, ನೀನು ಪಾಡು ನೀವು ಊಟ ಮುಗಿಸು, ನಂದು ಊಟ ಇಲ್ಲೇ ಆಗುತ್ತೆ ಅಂತ ಹೇಳಿ ನಾನು ಕೂಡ ಉಪ್ಸಾರು ಊಟ ಮಾಡಿದೆ. ಮಳೆ ಮಾತ್ರ ನಿಲ್ಲೋ ಅಂಥದ್ದು ಇಲ್ಲವೇ ಇಲ್ಲ. ಸೊ ಮಳೆ ನಿಲ್ಲಲ್ಲ ಅಂತ ನಾವು ನಮ್ಮ ಕೆಲಸ ನಿಲ್ಸೋಕ್ಕಾಗಲ್ಲ. ನನ್ನ ಪಾಡಿಗೆ ನಾನು ಕೆಲಸ ಮುಗಿಸ್ತಾ ಇದ್ದೆ. ಅಷ್ಟರಲ್ಲಿ ಸತೀಶ್ ಕೂಡ ವಿಡಿಯೋ ಸೆಂಡ್ ಮಾಡಿದರು. ಫಾರ್ ದ ಫಸ್ಟ್ ಟೈಮ್ ಪಬ್ಲಿಕ್ ಟಿವಿಗೆ GRB ತುಪ್ಪದ ಪ್ರಮೋಷನ್ ಮಾಡ್ತಾ ಇದ್ದಾರೆ ಸತೀಶು. ನಾವಂತೂ ತುಪ್ಪ GRB ತುಪ್ಪದಿಂದನೇ ಅಡುಗೆ ಮಾಡೋವಂಥದ್ದು. ಸೊ ಹಾಗಾಗಿ ನಮ್ಮ ಕಂಪನಿ ಬ್ರ್ಯಾಂಡ್ ಅಂಬಾಸಿಡರ್ GRB ತುಪ್ಪದವರು ಇನ್ವೈಟ್ ಮಾಡಿದರು SS ಕೇಟ್ರಿಂಗ್ ಅವ್ರ ಕಡೆಯಿಂದ. ಅಲ್ಲಿ ಹೋಗಿ ಮಾತಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ, ಅಡುಗೆ ತುಂಬ ಚೆನ್ನಾಗಿದೆ. ಎಲ್ಲ ಮುಗಿಸ್ಕೊಂಡು ಆನ್ ದ ವೇ ಬರುವಾಗ ಹೂವೆಲ್ಲ ತಂದಿದ್ರು. ನಾನು ತೋರಣ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿ ಸಂಜೆ ಒಂದು ರೌಂಡ್ ವಾಕ್ ಹೋಗೋಣ ಅಂತ ನಿಮಗೆ ಗೊತ್ತು ವಾಕ್ಗೆ ಬಂದಿದ್ದೀನಿ. ಸೊ ನೀವು ವಿಡಿಯೋ ಸ್ಟಾರ್ಟಿಂಗೇ ನೋಡಿದ್ರಿ. ನನ್ನ ಮಗಳು ನಾನು ವಾಕ್ ಮಾಡ್ತಾ ಇದ್ದೆ, ಅವಳು ಮಮ್ಮಿ ನಾನು ಯೋಗ ಮಾಡ್ತೀನಿ ಅಂತ ಹೇಳಿ ಯೋಗ ಮಾಡ್ತಾ ಇದ್ದಾಳೆ. ನಾನು ಹೇಳ್ತಾ ಇದ್ದೆ ಅದು ತುಂಬ ಜಾರುತ್ತೆ, ಸ್ಲಿಪ್ಪರಿ ಇದೆ, ಯಾಕಂದರೆ ಮಳೆ ಉಯ್ದು ನಿಂತಿದೆ, ಸೊ ಹುಷಾರು ಅಂತ. ಅವಳು ಚಪ್ಪಲೆಲ್ಲ ಬಿಟ್ಟು ಯೋಗಾಸನ ಅವ್ರ ಸ್ಕೂಲಲ್ಲಿ ಹೇಳ್ಕೊಟ್ಟಂಥ ಆಸನಗಳನ್ನೆಲ್ಲ ಟ್ರೈ ಮಾಡ್ತಿದ್ದಾಳೆ. ಸೊ ನಿಜಕ್ಕೂ ಖುಷಿ ಆಗುತ್ತೆ. ಮಕ್ಕಳು ನಾವಾಗಿದ್ದು ಹಿಂಸೆ ಕೊಟ್ಟು ಏನೋ ಒಂದು ಮಾಡಿಸೋದಕ್ಕಿಂತ ಅವರಾಗಿದ್ದವ್ರ ಮಮ್ಮಿ ನನ್ನ ಪಾಡಿಗೆ ನಾನು ಮಾಡ್ತೀನಿ, ನಿಮ್ಮ ಪಾಡಿಗೆ ನೀವೇನೋ ಮಾಡ್ಕೊಳ್ಳಿ ಅಂದಾಗ ಸಿಗೋಂಥ ಖುಷಿ ಬೇರೆಲ್ಲೂ ಇಲ್ಲ. ವಾಕೆಲ್ಲ ಮುಗಿಸ್ಕೊಂಡು ತುಂಬ ಸುಸ್ತಾಗಿತ್ತು. ಸತೀಶು 2 ಟ್ರೇ ಪಪ್ಪಾಯ ತೊಗೊಂಬಂದಿದ್ರು. ಕಟ್ ಮಾಡಿ ನೋಡಿ ಹಿಂದೆಗಡೆ ನನ್ನ ಬ್ಯಾಕ್ ಸೈಡ್ ನೋಡಿ ಒಟ್ಟೊಟ್ಟಿಗೆ 2 ಪಪ್ಪಾಯ ಕಟ್ ಮಾಡಿಕೊಟ್ರು. ನೀನು ತಿನ್ನು, ಮಕ್ಳಿಗೂ ಕೊಡು, ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತ ಹೇಳಿ ಪಪ್ಪಾಯ ಎಲ್ಲ ಕಟ್ ಮಾಡಿಕೊಟ್ರು. ಸೊ ನಾನು ಚಪಾತಿ ಮಾಡೋಣ ಅಂತ ಕಲಸಿಟ್ಟು ವಾಕ್ ಹೋಗಿದ್ದಂಥದ್ದು ನೈಟು. ಸೊ ಚಪಾತಿ ಕೂಡ ಬೇಗ ಬೇಗ ಹರಿತಾ ಇದ್ದೀನಿ, ಯಾಕಂದರೆ ಇನ್ನೂ ತುಂಬ ಕೆಲಸಗಳಿದ್ವು. ನಾನು ಅಂದ್ಕೊಂಡೆ ಇವಾಗಲೇ ಬಾಗಿಲೆಲ್ಲ ತೊಳೆದು ಬಿಟ್ಬಿಟ್ಟು ರಂಗೋಲಿ ಹಾಕ್ಕೊಳ್ಳೋಣ ಅಂತ, ಬಟ್ ಹನಿ ಹನಿತಾನೇ ಇತ್ತು. ಹಾಗಾಗಿ ಅಡುಗೆ ಮನೆ ಫುಲ್ ಕ್ಲೀನ್ ಮಾಡಿ ಚಪಾತಿ ತಿಂದಿದ್ದು ಮಕ್ಕಳೆಲ್ಲ ತಿಂದ್ರಲ್ಲ ಅದೆಲ್ಲ ತೊಳೆದಿಟ್ಟು ಸ್ಲ್ಯಾಬ್ ಎಲ್ಲ ನೀಟಾಗಿ ಒರೆಸ್ಕೊಂಡೆ.
ಇವಾಗೇನೇ ಕ್ಲೀನ್ ಮಾಡಿದ್ರು ಮಾರ್ನಿಂಗ್ ನಾನು ಎದ್ದು ಮತ್ತೊಂದ್ಸಲಿ ಎಲ್ಲ ಕ್ಲೀನ್ ಮಾಡೇ ಮಾಡ್ತೀನಿ. ಸೊ, ಚಪಾತಿ ಸತೀಶ್‌ಗೂ ಕೂಡ ಊಟಕ್ಕೆ ಹಾಕ್ಕೊಟ್ಟು, ನಾನು ಕೂಡ ಊಟ ತಿಂದು ಬಾಗಿಲೆಲ್ಲ ತೊಳೆದು ಮಲ್ಕೊಂಡೆ 10:30 ಆಗಿತ್ತು. ಅರ್ಲಿ ಮಾರ್ನಿಂಗ್ 2:30 ನೋಡಿ ನನ್ನ ಬ್ಯಾಕ್ ಸೈಡ್ 2:30 ರಾತ್ರಿಗೆ ಅಲಾರಾಮ್ ಇಟ್ಕೊಂಡು ಎದ್ದೆ. ಅಂದರೆ 2:15ಕ್ಕೆ ಎದ್ದಿದ್ದೆ. ಫ್ರೆಶ್ ಅಪ್ ಆಗಿ ಎಲ್ಲ ಬಂದು ಆಮೇಲೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇರೋದು. ತುಂಬ ಚಳಿ ಅಂದರೆ ಅಂತಿಂಥ ಚಳಿ ಇರಲಿಲ್ಲ. ಸೊ, ಸದ್ಯ ಸೋನೆ ಕಮ್ಮಿ ಆಗಿತ್ತು. ಹಿಂದಿನ ದಿನಾನೇ ಬಾಗ್ಲೆಲ್ಲ ತೊಳ್ಕೊಂಡಿದ್ದೆ. ಹಾಗಾಗಿ ರಂಗೋಲಿ ಹಾಕಿ ಕಲರ್ ಹಾಕೋಣ ಅಂತ ನಾನೆದ್ದು ದಬ ದಬಾ ಸೌಂಡ್ ಮಾಡ್ತಾ ಇದ್ರೆ ನನ್ನ ಮಕ್ಕಳು ಕೂಡ ಎದ್ಬಿಟ್ರು. ನನ್ನ ಮಗ ಎದ್ದು ಗ್ಲೀಸರ್ ಆನ್ ಮಾಡ್ದ. ಮಮ್ಮಿ ನಾ ಸ್ನಾನ ಮಾಡಿಬಿಟ್ಟು ನಾನೆಲ್ಲ ಬರ್ದಾದ್ಮೇಲೆ ಮತ್ತೆ ಮಲ್ಕೋತೀನಿ ಅಂದ. 2:45 ಆಯಿತು. ನಾನು ತೋರಣ ಎಲ್ಲ ಬಾಗ್ಲಿಗೆ ಹಾಕಿ ರಂಗೋಲಿ ಎಲ್ಲ ಬಿಟ್ಬಿಡೋಣ ಅಂತ ಬೇಗ ಬೇಗ ರಂಗೋಲಿ ಬಿಟ್ಟು ಸಿಂಪಲ್ಲಾಗೆ ರಂಗೋಲಿ ಬಿಟ್ಟು ಕಲರ್ ಹಾಕ್ದೆ. ಯಾಕಂದರೆ ಮತ್ತೆ ಮಳೆ ಬಂದರೆ ಎಲ್ಲಿ ಹನಿ ಹನಿ ಇಟ್ಟು ರಂಗೋಲಿ ಎಲ್ಲ ಹೋಗುತ್ತಪ್ಪ ಅನ್ನೋ ಭಯಕ್ಕೆ ನನಗೆ. ಸೊ, ನನಗೆ ಈ ಥರ ಬೆಳಿಗ್ಗೆ ಎದ್ದು ಬೇಗ ಬೇಗ ಈ ರೀತಿ ಕೆಲಸ ಮಾಡೋದ್ರಲ್ಲಿ ಸಿಗೋಂಥ ಖುಷಿ ಬೇರೆ ಯಾವುದ್ರಲ್ಲೂ ಸಿಗೋದಿಲ್ಲ. ಎಷ್ಟೋ ಜನ ಕಮೆಂಟ್ ಮಾಡ್ತಿದ್ರಿ, "ಸಿಸ್ ಮಕ್ಕಳನ್ನ ಅಷ್ಟು ಬೇಗ ಎಬ್ಬರಿಸ್ಬೇಡಿ, ಅವ್ರ ಹೆಲ್ತ್ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ" ಅಂತ. ಥ್ಯಾಂಕ್ ಯು ಫಾರ್ ಯುವರ್ ಕನ್ಸರ್ನ್, ಲವ್, ಕೇರ್. ನಾನಂತೂ ಎಬ್ಬರಿಸೋದಿಲ್ಲ. ನಾನು ಸೌಂಡ್ ಮಾಡ್ತಾಯಿದ್ರೆ ಅವರಿಗೆ ಏನೋ ಒಂಥರ ಖುಷಿ. ಮಮ್ಮಿ ನಾನು ಎದ್ದಿರ್ತೀನಿ, ಸ್ನಾನ ಮಾಡಿ ಎಲ್ಲ ಆದಮೇಲೆ ಮತ್ತೆ ಮಲ್ಕೋತೀನಿ, ನೀ ಪೂಜೆ ಮಾಡೋ ಟೈಮಿಗೆ ಎಬ್ಬರಿಸು ಅಂತಾರೆ. ಅವ್ರಿಗೇನೋ ಒಂಥರ ಥ್ರಿಲ್ ಅವರಿಗೆ. ಸೊ, ಇವತ್ತಿನ ರಂಗೋಲಿ ಈ ರೀತಿ ಸಿಂಪಲ್ಲಾಗಿ ಹಾಕಿದ್ದೀನಿ. ರಂಗೋಲಿ ಹೇಗಿದೆ ಕಮೆಂಟಲ್ಲಿ ಹೇಳಿ. ರಂಗೋಲಿ ಹಾಕಿ ಮನೆಗೆ ಬಂದಾಗ ಅರೌಂಡ್ 3 ಗಂಟೆ ಅಂತ ಅನ್ಕೋತೀನಿ. ಅರ್ಲಿ ಮಾರ್ನಿಂಗ್ 3 ಗಂಟೆ. ಬಂದು ಮನೆ ಕಸ ಎಲ್ಲ ಗುಡಿಸ್ಕೊಂಡು, ಮನೆಯೆಲ್ಲ ಒರೆಸ್ಕೊಂಡು, ದೇವ್ರ ಮನೆ ರೆಡಿ ಮಾಡೋಕ್ಕೆ 1 ಅವರ್ ಆಯಿತು ಇವತ್ತು. ಸೊ, ಕಂಟಿನ್ಯೂಸ್ ಆಗಿ ನನ್ನ ಮೊದಲನೇ ಆಷಾಢದ ವ್ಲಾಗಿಂದ ನೋಡ್ಕೊಂಬಂದಿದ್ರೆ ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ದೇವ್ರ ಮನೆ ಅಲಂಕಾರ ಮಾಡ್ತೀನಿ, ದೇವ್ರ ಮನೇನ ಸಿಂಗರಿಸಿರ್ತೀನಿ ಅಂತ ಹೇಳಿ. ಹೂವಿನ ರೇಟ್ ಅಂತೂ ಕಮ್ಮಿ ಆಗಿಲ್ಲ. ಮಳೆಗೂ ಅದಕ್ಕೂ ಹೂವು ಇನ್ನೂ ಗಗನಕ್ಕೆ ಹೋಗಿದೆ. ಅಂಥದ್ರಲ್ಲೂ ನನಗೆ ಹಾರ ಎಲ್ಲ ಥರ ಹೂವು ಇಲ್ಲ ಅಂದರೆ ಪೂಜೆ ಮಾಡಲಿಕ್ಕೆ ಮನಸ್ಸೇ ಬರೋದಿಲ್ಲ. ನಾನು ಡೆಕೋರೇಟ್ ಹೇಗಿದೆ ಅಂತ ಪ್ರತಿ ಸತಿ ಪ್ರೊನೌನ್ಸ್ ಮಾಡಿದಾಗಲೂ ಕೂಡ ಸಿಸ್ಟರ್ ಒಬ್ಬರು ಕಮೆಂಟ್ ಮಾಡಿದರು, ಅಲಂಕಾರ ಹೇಗಿದೆ ಅಂತ ಕನ್ನಡದಲ್ಲಿ ಹೇಳ್ಬಾರ್ದಾ ಅಂತ. ನನಗದು ಒಂದ್ಸಲಿ ಓಕೆ ಅನ್ನಿಸ್ತು. ಸೊ, ನಾನಿವತ್ತು ಕನ್ನಡದಲ್ಲೇ ಹೇಳ್ತಾ ಇದ್ದೀನಿ. ಇವತ್ತಿನ ದೇವರ ಅಲಂಕಾರ ಹೇಗಿದೆ ಕಮೆಂಟಲ್ಲಿ ಹೇಳಿ ಸಿಸ್ಟರ್. ಸೊ, ಯಾವ ರೀತಿ ಅಲಂಕಾರ ಮಾಡಿದ್ದೀನಿ ಅಂತ. ಲಾಸ್ಟ್ ಟೈಮ್ 4:30ಗೆ ಮಹಾಮಂಗಳಾರತಿ ಮಾಡಿದ್ದೆ. ಇವತ್ತು ನಾನು ಅರೌಂಡ್ 5 ಗಂಟೆ ಕರೆಕ್ಟಾಗಿ ಬ್ರಾಹ್ಮಿ ಮುಹೂರ್ತ 5 ಗಂಟೆಗೆ 10 ನಿಮಿಷ ಇರೋಂಗೆ ಮಹಾಮಂಗಳಾರತಿ ಮಾಡಿದೆ, ದೀಪ ಎಲ್ಲ ಹಚ್ಚಿಟ್ಟು. ಈ ರೀತಿ ಮಾಡೋದ್ರಿಂದ ಮನೆಗೆ ಲಕ್ಷ್ಮಿ ಆಗಮನ ಆಗತ್ತೆ ಅಂತ ಒಂದು ಪ್ರತೀತಿ ಇದೆ. ಸೊ, ಎಲ್ಲ ಪೂಜೆ ಆದಮೇಲೆ ನಾನು ಒಂದು ಸಿಂಪಲ್ ಕಾಟನ್ ಸ್ಯಾರಿ ವೇರ್ ಮಾಡಿ ಒಂದು ಸಣ್ಣ ಪುಟ್ಟ ಫೋಟೋ ಎಲ್ಲ ತೆಕ್ಕೊಂಡೆ. ಸತೀಶ್ ಎದ್ದು ಸ್ನಾನ ಮಾಡಿ ಆಫೀಸ್ ರೂಮ್ ಪೂಜೆ ಮಾಡ್ತಾಯಿದ್ರು. ಯಾಕಂದರೆ ಇವತ್ತು ಕೂಡ ಪ್ರಸಾದ ಆರ್ಡರ್ ಇತ್ತು. ಹಾಗಾಗಿ ನಾನು ನನ್ನ ಮಗನ್ನ 6 ಗಂಟೆಗೆ ಟ್ಯೂಷನ್ ಕಳಿಸಿ ಅಂತ ಹೇಳಿಬಿಟ್ಟು ನಮ್ಮ ಪಾಡಿಗೆ ನಾವು 5:45 ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. 6:15ಗೆಲ್ಲ ಮಹಾಮಂಗಳಾರತಿ ಆಗುತ್ತೆ. ಕೊಪ್ಳಿಗೆ ಹೋಗ್ಬೇಕು ನೋಡಿ. ಒಂದು ನೊಣನೂ ಇಲ್ಲ ರೋಡ್ ಫುಲ್ಲು. ಸಿಸ್ಟರ್ ದಯವಿಟ್ಟು ಹೆಲ್ಮೆಟ್ ಹಾಕ್ಕೊಂಡು ರೈಡ್ ಮಾಡಿ ಬೈಕಲ್ಲಿ ಅಂತ ಕಮೆಂಟಲ್ಲಿ ಕೇಳ್ತಾ ಇದ್ರಿ. ಸೊ, ಅದು ಕನ್ಸರ್ನ್ ನನಗಿದೆ. ಬಟ್ ಇಲ್ಲಿ ಹಾಕಿರ್ತೀನಲ್ವ, ಅದು ಹೆಲ್ಮೆಟ್ ಹಾಕ್ಕೊಂಡ್ರೆ ಒತ್ತುತ್ತಾ ಇರುತ್ತೆ. ಕರೆಕ್ಟಾಗಿ 5:45ಗೆ ಟೆಂಪಲ್ಗೆ ಬಂದ್ವಿ. ಲಾಸ್ಟ್ ಟೈಮು ತುಂಬ ಕ್ರೌಡ್ ಆಗಿದ್ದರಿಂದ ಈ ಸಲ ಒಳಗಡೆ ಯಾರನ್ನೂ ಬಿಡಲಿಲ್ಲ. ಇವರು ಪ್ರಧಾನ ಅರ್ಚಕರು KG ಕೊಪ್ಪಲ್ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ತುಂಬ ಚಂದ ಪೂಜೆ ಮಾಡ್ತಾರೆ. ಸೊ, ದೇವರಿಗೆ ನೈವೇದ್ಯ ಸಮರ್ಪಣೆ ಮಾಡ್ತಾ ಇದ್ದಾರೆ. ನೋಡ್ಲಿಕ್ಕಂತೂ 2 ಕಣ್ಣು ಸಾಲೋದಿಲ್ಲ. ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಶಕ್ತಿ ಎಲ್ಲಿಂದ ಬರುತ್ತೆ ಆ್ಯಕ್ಟಿವ್ ಆಗಿರೋಕ್ಕೆ, ಎಲ್ಲಿಂದ ನೀವಿಷ್ಟು ಆ್ಯಕ್ಟಿವ್ ಆಗಿರ್ತೀರಾ ಅಂತ ಪ್ರತಿ ಸತ ಕೇಳ್ತೀರಾ. ನನಗೆ ಆ ತಾಯಿನೇ ಕರುಣೆ ಕೊಡ್ತಾರೆ ಅಂತ ಕಾಣಿಸುತ್ತೆ. ಸೊ, ಮಹಾಮಂಗಳಾರತಿ ನೋಡೋಕೆ 2 ಕಣ್ಣು ಸಾಲೋದಿಲ್ಲ. ಇಷ್ಟು ಕಷ್ಟಪಟ್ಟು ಇಷ್ಟು ಬೆಳಗ್ಗೆನೆ ಆ ಚಳಿಲಿ ಮಕ್ಕಳು ಕರ್ಕೊಂಡು ಗಾಡೀಲಿ ಬಂದು ಪ್ರತಿಯೊಂದು ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇರೋ ಉದ್ದೇಶ, ನೀವು ನನ್ನ ವಿಡಿಯೋ ನೋಡಲಿ. ಎಲ್ಲೆಲ್ಲಿಂದ ನೋಡ್ತೀರಾ, US ಇಂದ ನೋಡ್ತೀರಾ, ಅಮೇರಿಕಾಯಿಂದ ನೋಡ್ತೀರಾ, ನೇಪಾಳಿಂದ ನೋಡ್ತೀರಾ. ಸೊ, ಪ್ರತಿಯೊಬ್ಬರಿಗೂ ನನ್ನ ವಿಡಿಯೋ ರೀಚ್ ಆಗಲಿ, ಆ ತಾಯಿಯ ಅನುಗ್ರಹ ನಿಮಗೂ ಸಿಗಲಿ, ಆ ತಾಯಿಯ ಆಶೀರ್ವಾದಕ್ಕೂ ನೀವು ಪಾತ್ರರಾಗಲಿ ಅನ್ನೋ ಒಂದು ಗುಡ್ ಇಂಟೆನ್ಷನಿಂದನೋ ಹೊರತು ವ್ಯೂಸ್ ಬರಲಿ ಅಥವಾ ಸಬ್ಸ್ಕ್ರೈಬರ್ ಬರಲಿ ಅನ್ನೋ ಕೆಟ್ಟ ಉದ್ದೇಶ ಅಲ್ಲ. ಬರಬೇಕು ಅಂತ ಅನ್ಸಿದ್ರೆ ಅದು ಹೆಂಗೆ ಇದ್ರೂ ಬಂದೇ ಬರ್ತಾರೆ. ಸೊ, ಅಲ್ವಾ, ಅರ್ಥ ಮಾಡ್ಕೊಳ್ಳಿ. ನಾನು ಯಾವುದೇ ಕೆಟ್ಟ ಉದ್ದೇಶದಿಂದ ವಿಡಿಯೋ ಮಾಡ್ತಾ ಇಲ್ಲ.
ನೋಡಿದ್ರಿ ಅಲ್ವಾ ಮಹಾಮಂಗಳಾರತಿ? ಏನ್ ಅನ್ನಿಸ್ತು? ಆ ತಾಯಿ ಮಹಿಮೆನೇ ಹಂಗೆ ಮೈಯೆಲ್ಲ ರೋಮಾಂಚನ ಆಯ್ತಲ್ವಾ? ಅಲ್ಲಿಂದ ಮತ್ತೆ ಮನೆಗೆ ಬಂದು ಪೂಜೆ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಟಿದ್ನ ತಗೊಂಡು ನಮ್ಮ ದಲ್ಲಿರೋಂಥ ಬಿಸ್ಲು ಮಾರಮ್ಮ ಟೆಂಪಲ್‌ಗೆ ಬಂದಿದ್ದೀನಿ. ಇದು ಫೈನಲ್ ಡೇ ನಾನು ನಿಂಬೆಹಣ್ಣು ದೀಪ ಹಚ್ಚುತ್ತಾ ಇರೋಂಥದ್ದು. 4 ವಾರನೂ ನಿಂಬೆಹಣ್ಣು ದೀಪ ಹಚ್ಚಿದ್ದೀನಿ. ನಿಂಬೆಹಣ್ಣು ದೀಪ ಹಚ್ಚೋದ್ರಿಂದ ಏನಪ್ಪ ಉಪಯೋಗ ಅಂದ್ರೆ, ನಮ್ಮ ಮೇಲೆ ಯಾವುದೇ ರೀತಿ ಕೆಟ್ಟ ದೃಷ್ಟಿ ನಿಂಬೆಹಣ್ಣು ಎಲ್ಲದಕ್ಕೂ ಆರೋಗ್ಯಕ್ಕೂ ಒಳ್ಳೆಯದು, ದೃಷ್ಟಿಗೂ ಒಳ್ಳೆಯದು ಆಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅಷ್ಟೇನೆ. ಸೊ ಒಡೆದು ಮೂಡಿರೋಂಥ ಅಮ್ಮನಿಗೆ ಮಹಾಮಂಗಳಾರತಿ ಮಾಡಿ, ಕರ್ಪೂರದ ಆರತಿ ಮಾಡಿ, ಅರ್ಚನೆ ಟಿಕೆಟ್ ತಗೊಂಡು ಗರ್ಭಗುಡಿಗೆ ಹೋಗಿ ನಾನೇ ನನ್ನ ಕೈಯಾರ ಮಹಾಮಂಗಳಾರತಿ ಮಾಡೋದ್ರಲ್ಲಿ ಇದೆಯಲ್ಲ ಖುಷಿ ಬೇರೆಲ್ಲೂ ಸಿಗೋದಿಲ್ಲ. ಹಣ್ಣು, ಕಾಯಿ, ಮಡ್ಲಕ್ಕಿ ಎಲ್ಲ ತಂದಿದ್ದೆ ಅಮ್ಮನಿಗೆ ಇವತ್ತು ಫೈನಲ್ ಡೇ ಅಂತ. ಸೊ ಎಲ್ಲ ಅರ್ಪಿಸೋದಾದ್ಮೇಲೆ ಅಲ್ಲಿ ಇರೋಂಥ ಒಂದು 5 ಜನ ಮುತ್ತೈದೆಯರಿಗೆ ನಾನು ಪ್ರತಿ ಸತಿ ಒಂದು ಸ್ವೀಟ್ ಆಗಿರ್ಬೋದು, ಅರಿಶಿಣ ಕುಂಕುಮ, ಬಾಳೆಹಣ್ಣು ಆಗಿರ್ಬೋದು, ಹೂವು ಆಗಿರ್ಬೋದು ಕೊಟ್ಟೇ ಕೊಡ್ತೀನಿ. ಅದು ನಿಮ್ಮೆಲ್ರಿಗೂ ಗೊತ್ತು. ಸೊ ಅದೇ ರೀತಿ ಈ ವಾರನೂ ಕೂಡ ಮಾಡಿದೆ. ಸೊ ಸುಮಾರು ಜನ ಗುರ್ತಿಡ್ದು ನನ್ನ ಮಾತಾಡಿಸ್ತೀರಾ. ನೀವು ಶ್ವೇತಾ ಅಡುಗೆ ಮನೆ ಅಲ್ವಾ? ಶ್ವೇತಕ್ಕ ಅಲ್ವಾ? ಅಂತ ಹೇಳ್ತೀರಾ. ನಿಮ್ಮ ಪ್ರೀತಿಗೆ ನಾನು ಯಾವಾಗಲೂ ಆಭಾರಿಯಾಗಿರ್ತೀನಿ. ಚಿರಋಣಿ ಚಿರಋಣಿಯಾಗಿರ್ತೀನಿ. ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಹೀಗೆ ಇರಲಿ. ಅದೆಲ್ಲ ಮುಗಿಸ್ಕೊಂಡು ಸೊ ಈಗ ದೊಡ್ಡಮ್ಮ ತಾಯಿ ಅಮ್ಮನಿಗೆ ಬಂದೆ. ಅಲ್ಲೂ ಕೂಡ ಪ್ರದಕ್ಷಿಣೆ ಮಾಡಿಕೊಂಡು, ಅರ್ಚನೆ ಕುಂಕುಮ ಮಾಡಿಕೊಂಡು, ಹೂ ಕೊಟ್ಬಿಟ್ಟು ನಾನು ಕೇಳ್ಕೊಳ್ಳೋದು ಒಂದೇ, ಎಲ್ರಿಗೂ ಒಳ್ಳೇದು ಮಾಡು ಅಮ್ಮ, ಎಲ್ರನ್ನೂ ಕಾಪಾಡು. ಈ ಮಳೆಯಿಂದ ಆಗ್ತಾ ಇರೋ ಅನಾಹುತಗಳನ್ನ ಕಡಿಮೆ ಮಾಡು ಅಂತ ಕೇಳ್ಕೊಂಡೆ. ಯಾಕಂದರೆ ಈ ಸಲ ಅಂತೂ ಭರ್ಜರಿ ಎಲ್ಲ ಕಡೆ ಜೋರು ಮಳೆಯಾಗಿದೆ. ಅಲ್ಲಿಂದ ಬಂದಂತಮ್ಮ ಕಾಳಮ್ಮ ಟೆಂಪಲ್‌ಗೆ ಬಂದೆ ಮತ್ತೆ ವಾಪಸ್. ಇವತ್ತಂತೂ ತಾಯಿ ನೋಡಕ್ಕೆ ಬಂದಂತಮ್ಮನ್ನ, ಕಾಳಮ್ಮನ್ನ ನೋಡಕ್ಕೆ, ಚಾಮುಂಡೇಶ್ವರಿ ದೇವಿನ, ಆದಿಶಕ್ತಿನ ನೋಡಕ್ಕೆ 2 ಕಣ್ಣು ಸಾಲೋದಿಲ್ಲ. ಯಾಕಂದ್ರೆ ಇವತ್ತು ಕಬ್ಬು ಮತ್ತೆ ಬೆಲ್ಲದಿಂದ ಅಲಂಕಾರ ಮಾಡಿದ್ರು. ವಿಡಿಯೋ ನಂಬರ್ 1 ನೋಡಿ, ಮೀನ್ಸ್ ಆಷಾಢದ ಮಾಸದ ಪೂಜೆ ನಂಬರ್ 1 ವ್ಲಾಗಿಂದ ನೋಡಿ. ಒಂದೊಂದು ವಾರಕ್ಕೂ ಒಂದೊಂದು ಥರ ಡಿಫ್ರೆಂಟ್ ಅಲಂಕಾರ. ಈ ಸಲಿ ಕಬ್ಬು ಮತ್ತೆ ಬೆಲ್ಲದ ಅಲಂಕಾರ. ಆಸ್ ಇಟ್ ಈಸ್ ಅದು ಹೇಗೆ ಕ್ಯಾಪ್ಚರ್ ಮಾಡಿದ್ದೀನೋ ಹಾಗೆ ಹಾಕಕ್ಕೆ ತುಂಬ ಇಷ್ಟ. ಮಹಾಮಂಗಳಾರತಿ ಆಗ್ತಾ ಇದೆ. ದೇವರಿಗೆ 5 ಥರ ದೀಪದಿಂದ ಮಹಾಮಂಗಳಾರತಿ ಮಾಡ್ತಾರೆ. ಬಟ್ ಕಾಪಿರೈಟ್ ಕ್ಲೇಮ್ ಆಗುತ್ತೆ. ನಾನು ಅದನ್ನೆಲ್ಲ ಆ್ಯಡ್ ಮಾಡಂಗಿಲ್ಲ. ಹಾಗಾಗಿ ಸೊ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್‌ನ ಎಲ್ಲ ಮ್ಯೂಟ್ ಮಾಡಿ ನನ್ನ ಓನ್ ವಾಯ್ಸಿಂದ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಆ ತಾಯಿ ಕೃಪೆ, ಕಟಾಕ್ಷ ನಿಮ್ಮೇಲೂ ಇರಲಿ. ನಿಮಗೂ, ನಿಮ್ಮ ಫ್ಯಾಮಿಲಿಗೂ ಕೊನೆಯ ಆಷಾಢ ಶುಕ್ರವಾರದ ಶುಭಾಶಯಗಳು ಹೇಳ್ತಾ ಇದ್ದೀನಿ. ಸೊ ಆ ದೇವಿ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಂಡು ಅಲ್ಲಿಂದ ವಿಜಯನಗರಲ್ಲಿರೋಂಥ ಸಪ್ತಮಾತೃಕ ಅಮ್ಮನವರ ಗುಡಿಗೆ ಬಂದೆ. ಈ ಸಲಿ ಅಂತೂ ಅಮ್ಮನ್ಗೆ ಲಕ್ಷ್ಮೀ ಅಲಂಕಾರ ಮಾಡಿದ್ರು. ಕೈಯಿಂದ ದುಡ್ಡು ಸುರಿತಾ ಇರೋ ರೀತಿ ಅಲಂಕಾರ ಮಾಡಿದ್ರು. ನೋಡ್ಲಿಕ್ಕೆ ನಿಜಕ್ಕೂ 2 ಕಣ್ಣು ಸಾಲೋದಿಲ್ಲ ಫ್ರೆಂಡ್ಸ್ ಅಮ್ಮನ್ನ. ದಿನಪೂರ್ತಿ ದೇವಸ್ಥಾನದಲ್ಲೇ ಇರು ಅಂದ್ರು ನಾನು ತೊಳ್ಕೊಂಡು ಗುಡಿಸ್ಕೊಂಡು ಅಲ್ಲೇ ಇದ್ಬಿಡ್ತೀನಿ. ನನಗಂತೂ ತುಂಬ ಖುಷಿ ಆಯ್ತು. ಸೊ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ನಾನು, ಚಾರು ಇಬ್ರು ಬರ್ತಾ ಇದ್ದೀವಿ. ಅವಳ್ದು ಇದ್ದಿದ್ದೇ ಕಿತಾಪತಿ ಮಮ್ಮಿ ಅದು ಕೊಡ್ಸು, ಇದು ಕೊಡ್ಸು ಅಂತ ಏನೇನೋ ಕೇಳ್ತಾ ಇದ್ದಾಳೆ. ಬಟ್ ನಾನು ಅಷ್ಟು ಈಸಿಯಾಗಿ ನಾನೇನು ಕೊಡ್ಸೋದಿಲ್ಲ ಅವಳಿಗೆ. ಅಲ್ಲಿಂದ ಬಂದು ಮನೆಗೆ ತಿಂಡಿ ತಿನ್ಸಿ ಇಬ್ರಿಗೂನು ವ್ಯಾನ್ ಬಂತು ಕರೆಕ್ಟಾಗಿ. ಸ್ಕೂಲ್‌ಗೂ ಕೂಡ ಕಳಿಸ್ದೆ ಇಬ್ರುನು. ಹಾಯ್ ಫ್ರೆಂಡ್ಸ್, ಎದ್ದಾಗ 2:30, ಈಗ 8:30. ಸೊ 5 ಅವರ್ಸ್ ಬಿಡುವಿಲ್ಲದ ಕೆಲಸ, ಬಿಡುವಿಲ್ಲದ ಓಡಾಟ, ಬಿಡುವಿಲ್ಲದ ನಿಮ್ಮ ಶ್ವೇತಕ. ಇವಾಗ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ರು. ಒಂದು ಸ್ಟ್ರಾಂಗ್ ಕಪ್ ಕಾಫಿ ಮಾಡಿ ಬಿಗ್ ಕಪ್ ಕುತ್ಕೊಂಡಿದ್ದೀನಿ ನೆಮ್ಮದಿಯಾಗಿ ಕುಡಿಯೋಣ ಅಂತ. ಐ ಥಿಂಕ್ ನಿಮ್ದೆಲ್ಲ ತಿಂಡಿನೇ ಆಯಿತು ಅಂತ ಅನ್ಕೋತೀನಿ. ನಂದು ಒಪ್ಪತ್ತು. ಸೊ ಓನ್ಲಿ ಕಾಫಿ, ನೋ ತಿಂಡಿ. ಇವತ್ತು ಕೂಡ ಪ್ರಸಾದ ಇದೆ. ಸೊ ಹಾಗಾಗಿ ಎಲ್ಲ ರೆಡಿ ಮಾಡಿ ಆಲ್ರೆಡಿ 1 ರೌಂಡ್ ಕೊಟ್ಟು ಬಂದರು ನಮ್ಮ ಕೊಪ್ಪಲು ದೇವಸ್ಥಾನಕ್ಕೆ. ಸೊ ನಮ್ಮ ಗೋಡನ್ ಕಡೆಯಿಂದ ಹೋಯ್ತು. ಮಹಾಮಂಗಳಾರತಿ ಟೈಮಲ್ಲೇ ಹೊರಟೋಗುತ್ತದು 6:45 ಅರೌಂಡ್ಗೆ. ಸೊ ನಾನು ಇವತ್ತು ಟೆಂಪಲ್ಗೆ ಹೋಗಿ ಎಲ್ಲ ಕಡೆ ವಿಸಿಟ್ ನೀವು ನೋಡಿದ್ರಿ. ಇವಾಗ ಕುತ್ಕೊಂಡು ಕಾಫಿ ಕುಡಿತಾ ಇದ್ದೀನಿ. ಬೇಕಾ ಕಾಫಿ? ಬೇಕಾ? ಕಾಫಿ ಕುಡಿದು ಸಿಗ್ತೀನಿ. ಫಸ್ಟ್ ಕಾಫಿ ಕುಡಿಬೇಕು ನೆಮ್ಮದಿಯಾಗಿ. ಓಕೆ, ಕಾಫಿ ಕುಡ್ದು ಇನ್ನೂ ತಿಂಡಿ ತಿಂದಿರ್ಲಿಲ್ಲ. ಸತೀಶ್ ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ರು. ಬಾಯ್ಲಿ ಸ್ವಲ್ಪ ಕೆಳಗಡೆ
ಏನಾದರೂ ಕೈಲಾಗಿದ್ದು ಹೆಲ್ಪ್ ಮಾಡು, ಬಾಯಿಲಿ ತರಕಾರಿ ಎಲ್ಲ ಹೆಚ್ಚಿಕೊಡು, ಬಾಯಿಲಿ ಎಲ್ಲ ಅಂದರೆ ಪ್ರಸಾದಗಳು ಹೋಗಬೇಕು. ಇನ್ ಟೈಮ್‌ಗೆ 2, 3 ಕಡೆ ಪ್ರಸಾದ ಇವತ್ತು ಡಿಸ್ಟ್ರಿಬ್ಯೂಟ್ ಆಗಬೇಕಾಗಿತ್ತು. ಎಷ್ಟು ದೊಡ್ಡ ದೊಡ್ಡ ದೊಬ್ರಿಲಿ ವೆಜ್ ಪಲಾವ್, ವಾಂಗಿಬಾತ್, ಕೇಸರಿ ಬಾತ್, ಮೊಸರನ್ನ, ಬಿಸಿಬೇಳೆ ಬಾತ್, ಪುಳಿಯೋಗರೆ ಇಷ್ಟು ಐಟಮ್ ಸತೀಶ್ ಒಬ್ಬರೇ ಮಾಡ್ತಾ ಇದ್ದಾರೆ. ಸೊ, ಹಾಗಾಗಿ ಸ್ವಲ್ಪ ನಾನು ನನ್ನ ಕೈಲಾಗಿದ್ದು ಹೆಲ್ಪ್ ಮಾಡೋಣ ಅಂತ ಫಸ್ಟಿಗೆ ಬೀನೀಸ್ ಎಲ್ಲ ಬಿಡಿಸ್ಬಿಟ್ಟು, ಬೀನೀಸ್ ಎಲ್ಲ ಹೆಚ್ಚಿ ಕೊಟ್ರೆ ಅವರು ತೊಳೆದ್ಬಿಟ್ಟು ರೆಡಿ ಮಾಡ್ಕೋತಾರೆ ಅಂತ ಹೇಳಿ ಕುತ್ಕೊಂಡು ಬೀನೀಸ್ ಎಲ್ಲ ಹೆಚ್ಚುತ್ತಾ ಇದ್ದೀನಿ. ನನ್ನ ಪಾಡಿಗೆ ನಾನು ಬೀನೀಸ್ ಎಲ್ಲ ಹೆಚ್ಚುತ್ತಾ ಇದ್ದೆ. ಬಟ್ ಚಾಕು ಶಾರ್ಪ್ ಇತ್ತು ಅನ್ಸತ್ತೆ. ಕೈಗೆ ಸರಿ ಹೊಡಿತು. ಕೈಗೆ ಹೊಡೆದಿದ್ದು ರಕ್ತ ಎಷ್ಟು ಬಂತು ಅಂದರೆ ನನಗೆ ನನ್ನ ಹತ್ರ ಇಷ್ಟೊಂದು ರಕ್ತ ಇದೆಯಾ ಅಂತ ಡೌಟ್ ಸ್ಟಾರ್ಟ್ ಆಗೋಯ್ತು. ಅಷ್ಟೊಂದು ಬ್ಲಡ್ ಬಂತು. ಇವತ್ತಂತೂ ರಕ್ತ ಸುರಿಸಿ ಕೆಲಸ ಮಾಡಿದ್ದೀನಿ ಅಂತಾನೆ ಹೇಳ್ಬೋದು. ನನ್ನ ಪಾಡಿಗೆ ನಾನು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ ಫೋನ್ ಇಟ್ಟಿದ್ರೆ, ಈ ಹುಡುಗರದ್ದು ಒಂದು ಫೋನ್ ಮುಂದೆನೇ ನಡ್ಕೊಂಡು ಹೋಗೋದು, ಈ ರೀತಿ ಎಲ್ಲ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾರೆ. ಬಟ್ ಅವ್ರಿಗೇನು ಗೊತ್ತು, ಅಕ್ಕ ಏನೋ ಫೋನ್ ನೋಡ್ಕೊಂಡು ಕೆಲಸ ಮಾಡ್ತಾ ಇದ್ದಾಳೆ ಅಂತ ತಿಳ್ಕೊತಾರೆ. ಬಟ್ ಅವರಿಗೆಲ್ಲ ಅದೆಲ್ಲ ಗೊತ್ತಿಲ್ಲ ಅಲ್ವಾ? ನೋಡ್ತಾ ಮಧ್ಯಾಹ್ನ 3 ಗಂಟೆ ಹೆಂಗಾಗೋಯ್ತು ಗೊತ್ತೇ ಆಗಲಿಲ್ಲ. ಟೈಮ್ 3:30. ಸತೀಶ್ ಊಟ ಮಾಡಿಲ್ಲ. ಹಾಲು ಕಾಯಿಸ್ಕೊಂಡು ಕೆಳಗಡೆ ತೊಗೊಂಡೋಗ್ತಾ ಇದ್ದೀನಿ. ಇನ್ನೂ ಕೆಲಸ ಮುಗ್ದಿಲ್ಲ ಫ್ರೆಂಡ್ಸ್. ಯಾಕಂದರೆ ಹಿಂದೆ ಡೋರ್ ಲಾಕ್ ಮಾಡಿಬಿಡೋಣ. ಬೆಳಿಗ್ಗೆಯಿಂದ ಸ್ಟವ್ ಮುಂದೆನೇ ನಿಂತಿದ್ದಾರೆ. ನನ್ನ ಕೈ ನೋಡಿ ಯಾವ ಸಿಚುವೇಶನ್ಗೆ ಬಂದಿದೆ ಅಂತ. ನೀವು ನೋಡಿದ್ರಿ ಉಗುರೆಲ್ಲ ಕಟ್ ಮಾಡಿಕೊಂಡೆ. ಈ ಕೈ ನೋಡಿ, ಕಲ್ಲರ್ ನೋಡಿ. ಅಂದರೆ ಬೀನ್ಸು, ಗೆಡ್ಡೆಕೋಸು, ಆಮೇಲೆ ಈರುಳ್ಳಿ ಎಲ್ಲ ಬಿಡಿಸ್ತಾ ಇದ್ದೆ, ಈ ರೀತಿ ಆಯಿತು. ಸೊ ಊಟ ಮಾಡಿಲ್ಲ ಅವರು. ಹಾಲು ತೊಗೊಂಡೋಗೋಣ ಅಂತ ಹಾಲು ಕಾಯಿಸ್ದೆ. ಮಕ್ಕಳು ಬಂದುಬಿಡ್ತಾರೆ. ನನ್ನ ಅವತಾರ ನೋಡಿ. ಇನ್ನೂ ಕೆಲಸ ಮುಗ್ದಿಲ್ಲ ಫ್ರೆಂಡ್ಸ್. ಪಾಪ ಒಬ್ಬರೇ ರೆಡಿ ಮಾಡ್ತಾ ಇದ್ದಾರೆ ಅಂತ ನಾನು ಬೆಳಗ್ಗೆಯಿಂದ ಕೂತು ಸೊಂಟ ನೋವು ಬಂದುಬಿಟ್ಟಿತ್ತೆ ನನಗೆ. ಏನು ಮಾಡ್ತೀರಾ? ಬನ್ನಿ ಹಾಲಾದರೂ ಕೊಡೋಣ. ಒಂದೊಂದ್ಸಲಿ ನಿಜಕ್ಕೂ ಬೇಜಾರಾಗತ್ತೆ. ಹೊಟ್ಟೆ ಹಸ್ಕೊಂಡು ಕೆಲಸ ಮಾಡು ಅಂತ ಯಾರು ಹೇಳಿದ್ದಾರೆ ಅಂತ. ಫ್ರೆಂಡ್ಸ್, ನಾನು 8:30ಲಿ 1 ಕಪ್ ಕಾಫಿ ಕುಡ್ದಿದ್ದು ಬಿಟ್ರೆ ನಾನು ಊಟ ಮಾಡಲೇ ಇಲ್ಲ ಇವತ್ತು. ಸತೀಶ್‌ಗೂ ಕೂಡ 1 ಲೋಟ ಹಾಲು ತಂದ್ಕೊಟ್ಟೆ. ಬಟ್ ಅವ್ರು ಕುಡಿಲಿಲ್ಲ, ಸೈಡ್‌ಗೆ ಇಟ್ಬಿಟ್ರು. ಇವತ್ತು 2, 3 ಕಡೆ ಆರ್ಡರ್ ಇತ್ತು. ಸುಮಾರು ಜನ ಸಿಸ್ಟರ್ಸ್ ನನಗೆ ಕಮೆಂಟ್ ಮಾಡಿದ್ರು, ಇಷ್ಟೆಲ್ಲ ಆರ್ಡರ್ಸ್ ನೀವು ಒಬ್ಬರೇ ತಗೋತೀರಾ ಅಂತ. ಯೆಸ್, ಆಫ್‌ಕೋರ್ಸ್ ನಮಗೆ ಮಾಡೋ ಅಭ್ಯಾಸ ಇದೆ, ತಗೋತೀವಿ. ಆಮೇಲೆ ಅನಾಥಾಶ್ರಮಕ್ಕೆ ಊಟ ಕೊಡ್ತಿರಲ್ಲ, ಅದು ಫ್ರೀ ಆಫ್ ಕಾಸ್ಟಲ್ಲಿ ಕೊಡ್ತಿರೋ ಅಥವಾ ದುಡ್ಡು ತಗೊಂಡು ಕೊಡ್ತಿರೋ ಅಂತಲೂ ಕೂಡ ಕಮೆಂಟಲ್ಲಿ ಹೇಳಿದರು. ಯಾರಾದರೂ ಅನಾಥಾಶ್ರಮಕ್ಕೆ ಊಟ ಕೊಡುವಾಗ ದುಡ್ಡಿಸ್ಕೊಂಡು ಊಟ ಕೊಡ್ತಾರಾ? ಏನು ಕ್ವಶನ್ ಇದು? ನಂಗೆ ನಿಜಕ್ಕೂ ಒಂಚೂರು ಹರ್ಟ್ ಆಯಿತು. ಯಾಕಂದರೆ ಕೊಟ್ಟಿದ್ದನ್ನು ಯಾವತ್ತೂ ಕೊಟ್ವಿ ಅಂತ ಹೇಳ್ಕೊಳ್ಳೋದಿಲ್ಲ ಒಬ್ಬೊಬ್ಬರು. ಬಟ್ ನಾನು ಹೇಳ್ಕೊತೀನಿ. ಯಾಕಂದರೆ ನನ್ನಲ್ಲಿರೋ ಒಳ್ಳೆತನ ನಿಮಗೂ ಸ್ವಲ್ಪ ಗೊತ್ತಾಗಲಿ. ಆ್ಯಟಿಟ್ಯೂಡ್, ಆ್ಯರಗೆಂಟ್ ಅಂತ ತಪ್ಪು ತಿಳ್ಕೊಂಡಿದ್ದೀರಾ ನನ್ನ ಬಗ್ಗೆ. ನನ್ನ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಕೆಲಸ ಮಾಡಿಸ್ಕೊಂಡೆ ತಾನೇ? ಅಷ್ಟೇನಾ? 5,000 ಕೊಡ್ಬೇಕು ಇವಾಗ ನಂಗೆ. ಕೈ ನೋಡು, ನನ್ನ ಕೈ ಕಲರ್ ಹೆಂಗಾಗೈತೆ. ಕೊಡ್ತೀಯ ರೀ? ರೀ ಉಸಿರೇ ಇಲ್ಲ. ಇದೆಲ್ಲ ತಮಾಷೆಗೆ. ಅಪಾರ್ಟ್ ಫಾರ್ ದಟ್ ಚೆನ್ನಾಗಿ ಮಾತಾಡ್ತಿರ್ತಾರೆ ಸತೀಶು. ಬಟ್ ನಾನು ವಿಡಿಯೋ ಆನ್ ಮಾಡಿದ ತಕ್ಷಣ ಮಾತೇ ನಿಲ್ಲಿಸ್ಬಿಡ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ವಿಡಿಯೋ ಮಾಡ್ಕೋತಾ ಇದ್ದಾಳೆ, ಅಪ್ಲೋಡ್ ಮಾಡಿಬಿಡ್ತಾಳೆ ಅಂತ ಹೇಳಿ. ಆಮೇಲೆ ಅವ್ರಿಗೆ ಒಂದು ಭಯ ಅಂದರೆ ಅದಕ್ಕೂ ಯಾರಾದರೂ ಒಂದು ನಾನ್ಸೆನ್ಸ್ ಕಮೆಂಟ್ ಮಾಡಿರ್ತಾರಲ್ವಾ, ನಿಮ್ಮ ಹಸ್ಬೆಂಡ್ ಏನು ಹಿಂಗೆ ಮಾತಾಡ್ತಾರೆ, ಅವ್ರ ವಾಯ್ಸ್ ಏನು ಹಿಂಗಿದೆ ಅಂತ ಏನಾದರೂ ಕೇಳ್ಬಿಡ್ತಾರೇನೋ ಅಂತ ಭಯಕ್ಕೋಸ್ಕರ ಅವರು ಏನೂ ಮಾತಾಡೋದಿಲ್ಲ. ವಿಡಿಯೋ ಬಂದ ತಕ್ಷಣ ಸ್ಟಾಪ್ ಆಗಿಬಿಡ್ತಾರೆ. ಸೊ ಬೀನ್ಸ್ ಎಲ್ಲ ಹೆಚ್ಚಾದ್ಮೇಲೆ, ಈರುಳ್ಳಿ ಎಲ್ಲ ಬಿಡಿಸ್ಕೊಟ್ಟಾದ್ಮೇಲೆ, ಈರುಳ್ಳಿ ಅಂತೂ ತುಂಬ ಕಣ್ಣುರಿ ಸ್ಟಾರ್ಟ್ ಆಗೋಯ್ತು ನನಗೆ. ಕಾಜಲೆಲ್ಲ ಅಪ್ಲೈ ಮಾಡಿದ್ದಕ್ಕೋ ಅದಕ್ಕೋ ಏನೋ ಗೊತ್ತಿಲ್ಲ, ತುಂಬ ಕಣ್ಣಲ್ಲಿ ನೆವೆ ನೆವೆ ಸ್ಟಾರ್ಟ್ ಆಗೋಯ್ತು. ತಣ್ಣೀರು ಹಾಕೊಂಡು ಮುಖ ತೊಳ್ಕೊಂಡು ಮತ್ತೆ ಇವಾಗ ಟೊಮೆಟೊ ಹಚ್ಚಕ್ಕೆ ಅಂತ ಕೂತ್ಕೊಂಡಿದ್ದೀನಿ. ಕೂತು ಕೈ, ಕಾಲು, ಸೊಂಟ ಎಲ್ಲ ಬಿದ್ದೋಯ್ತು ಫ್ರೆಂಡ್ಸ್. ಬೆಳಗ್ಗೆ 1 ಲೋಟ ಕಾಫಿ, 1 ಚಮಚ ಬಿಸಿನೀರು ಬಿಟ್ಟರೆ ನಾನು ಇನ್ನೇನು ಕುಡ್ದಿಲ್ಲ. ನನ್ನ ಪಾಡಿಗೆ ನಾನು ಹಚ್ತಾ ಇದ್ದೀನಿ. ನಮ್ಮ ಪತಿ ದೇವರು ನೋಡಿ, ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ಎನರ್ಜಿ ಅವರಿಂದನೇ ಬರೋದು. ಪುರ್ಕೆ ಹಿಡ್ಕೊಂಡು ಕಸ ಹೊಡಿತಾ ಇದ್ದಾರೆ. ಯಾರಾದರೂ ಇಷ್ಟೆಲ್ಲ ಇದೆ ಆ ಯಪ್ಪನ್ಗೆ. ಬಟ್ ಅವ್ರು ಎಷ್ಟು ಡೌನ್ ಟು ಅರ್ತ್ ಅಂದರೆ, ನಾನು ಅವ್ರ ಹತ್ರ ಕಲಿಬೇಕಾಗಿದ್ದು ಇನ್ನೂ ಬೇಜಾನಿದೆ. ನಾನು 0.5% ಅಷ್ಟೇ ನಾನು ಕಲ್ತಿರೋದು. ಈ ವಾರ, ಪೂಜೆ, ಈ ದಾನ, ಧರ್ಮ ಇದನ್ನೆಲ್ಲ ನಾನು ಏನೂ ಮಾಡೋದಿಲ್ಲ. ಬಟ್ ಅವ್ರು ಮಾಡೋದನ್ನ ನೀವೇನಾದರೂ ನೋಡಿಬಿಟ್ರೆ ನಿಜಕ್ಕೂ ದೃಷ್ಟಿ ಹಾಕ್ಬಿಡ್ತೀರಾ, ಅಷ್ಟು ಆ ಯಪ್ಪ. ಬಟ್ ಅದೆಲ್ಲ ನಾನು ಬರೀ ಬಾಯಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಒಂದಲ್ಲ ಒಂದಿನ ಖಂಡಿತವಾಗ್ಲೂ ನಾನು ವಿಡಿಯೋ ಮಾಡಿ
ಅಪ್ಲೋಡ್ ಮಾಡಿ ಪ್ರೂವ್ ಮಾಡೇ ಮಾಡ್ತೀನಿ. ಅವ್ರು ಹೆಂಗೆ, ಅವ್ರ ಹಂಬಲ್‌ನೆಸ್ ಹೆಂಗೆ, ಅವ್ರ ಸ್ವೀಟ್‌ನೆಸ್ ಹೆಂಗೆ ಅಂತ ಆಮೇಲಿಂದ ಗೊತ್ತಾಗುತ್ತೆ ನಿಮ್ಗೆ ಪ್ರತಿಯೊಬ್ರು ಬ್ಯಾಡ್ ಕಮೆಂಟ್ ಮಾಡೋರ್ಗೆ. ಆಮೇಲೆ ಅರ್ಥ ಮಾಡ್ಕೋತೀರಾ ನೀವು ಅವ್ರ ಬಗ್ಗೆ ಅಂತ ಹೇಳ್ತಾ, ಕೆಲ್ಸ, ಕೆಲ್ಸ, ಕೆಲ್ಸ ಅನ್ನೋದೇ ಆಗೋಯ್ತು ಫ್ರೆಂಡ್ಸ್ ಇವತ್ತಂತೂ. ಸೊ, ಪದೇ ಪದೇ ಅದೇ ಹೇಳ್ತಾ ಇದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ಟೈಮ್ ಕೆಟ್ಟಾಗ ಹೆಂಗಾಗುತ್ತೆ ಅನ್ನೋದಕ್ಕೆ ವಿಡಿಯೋ ಕೊನೆ ತನಕ ನೋಡಿ. ಪ್ರತಿಯೊಂದು ಅಪ್ಲೋಡ್ ಮಾಡಿದ್ದೀನಿ. ನಿಮಗೇನೆ ಗೊತ್ತಾಗುತ್ತೆ. ಸೊ, ಇಷ್ಟೆಲ್ಲ ಕೆಲ್ಸದ ನಡುವೆ ಮಕ್ಳು ಕೆಲ್ಸ, ಅವ್ರು ಸ್ಕೂಲಿಂದ ಬರೋಷ್ಟ್ರಲ್ಲಿ ಅವ್ರಿಗೆ ಸ್ನ್ಯಾಕು, ಹಾಲು ಕಾಯಕ್ಕಿಡ್ಬೇಕು, ಅವ್ರಿಗೆ ಟ್ಯೂಷನ್ ಇದೆ, ನಾನು ವಾಕಿಗ್ ಹೋಗ್ಬೇಕು. ಹಾಯ್ ಗಾಯ್ಸ್, ಸಂಜೆ ಈವ್ನಿಂಗ್ ಬ್ಯಾಕ್ ಸೌಂಡ್ ಸಾಂಗ್ಸ್ ಕೇಳ್ತಾ ಇರ್ಬೋದು ನಿಮಗೆ. ಪಾರ್ಕಿಗೆ ಬಂದಿದ್ದೀನಿ, ಯಾಕಂದರೆ ಇದು ಕೊನೆ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಸಖತ್ ಭರ್ಜರಿ ಪ್ರಸಾದಗಳು, ದೇವ್ರ ಪೂಜೆಗಳು. ನಂದು ಕೂಡ ಸಂಜೆ ಮನೇಲೆಲ್ಲ ಪೂಜೆ ಆಯಿತು. ಇಷ್ಟೆಲ್ಲ ಕೆಲಸದ ನಡುವೆ ಫ್ರೀ ಮಾಡಿಕೊಂಡು ಬೆಳಗ್ಗೆ ವಾಕ್ ಬಂದಿಲ್ಲ ಅಂತ ಇವಾಗ ವಾಕಿಗೆ ಬಂದಿದ್ದೀನಿ. ಇದು ಅಲ್ಲೋದ್ರೆ 5ನೇ ರೌಂಡ್ ವಾಕ್ ಆಗುತ್ತೆ. ನಾನು ನನ್ನ ಮಗಳು ಇಬ್ಬರು ಬಂದಿದ್ದೀವಿ. ನನ್ನ ಮಗಳು ನೋಡಿ ನಡ್ಕೊಂಡು ಹೋಗ್ತಾ ಇದ್ದಾಳೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಸೊ ಹೀಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೌಂಡು ಸಿಕ್ಕಾಬಟ್ಟೆ. ಫೈನಲಿ ಇವತ್ತು ನಾನು ವಾಕ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಲಿಟ್ರಲಿ ತುಂಬ ಸುಸ್ತಾಗಿತ್ತು. ಕಾಲೆಲ್ಲ ಪೇಯ್ನ್ ಆಗಿತ್ತು. ಬಟ್ ಸ್ಮೈಲ್ ಮಾತ್ರ ಮುಖದಲ್ಲಿ ಹಂಗೆ ಇತ್ತು. ಅದು ಅಚಾನಕ್ಕಾಗಿ ಕಣ್ಣಲ್ಲಿ ನೀರು ಕೂಡ ಬಂತು. ಯಾಕಂದರೆ ಕಾಲು ಪೇಯ್ನ್ ಎತ್ತಕ್ಕೆ ಆಗಲಿಲ್ಲ ಕಾಲನ್ನ. ಅಷ್ಟು ಪೇಯ್ನ್, ನೋವು ನೋವು ನೋವು. ಯಪ್ಪಾ! ಹೆಂಗ್ ಕುತ್ಕೊಂಡ್ಬಿಟ್ಟೆ ಹಂಗೇನೆ. ಶುಕ್ರವಾರ ಕಣ್ಣೀರು ಹಾಕ್ಬಾರ್ದು ಅಂತ ತಡ್ಕೊಂಡು ಕುತ್ಕೊಂಡೆ ಕಾಲು ನೋವನ್ನ. ಎದ್ದು ಮೆಟ್ಲತ್ಕೊಂಡು ಮೇಲೆ ಹೋಗೋಕ್ಕಂತೂ ನನ್ನ ಕೈಲಿ ಆಗಲೇ ಇಲ್ಲ. ಸೊ, ಫೈನಲಿ ನಾನು ಹೇಳಿದ್ರೆ ಅರ್ಥ ಆಗಲ್ಲ. ನೋವು ಅನುಭವಿಸಿದ್ರೇನೆ ಗೊತ್ತಾಗೋದು. ಎಷ್ಟು ನೋವಾಯ್ತು ಅಂದ್ರೆ ನನಗೆ, ಅಪ್ಪಾ! ನನ್ನ ಲೈಫ್ ಇವತ್ತೇ ಮುಗ್ದೋಯ್ತಾ ಅನ್ಸಕ್ಕೆ ಸ್ಟಾರ್ಟ್ ಆಗೋಯ್ತು. ಬಟ್ ಫೈನಲಿ ಸತೀಶ್ ನನ್ನ ನೋಡಿ ಡಾಕ್ಟ್ರಿಗೆ ಫೋನ್ ಮಾಡಿ ಫ್ರೆಂಡ್ಸ್, ಅಪಾಯಿಂಟ್ಮೆಂಟ್ ಕೂಡ ಟೈಮ್ ಬಂದು ತೊಗೊಂಡ್ರು. 7:45. ಮತ್ತು ಒಂದು ಸಿಂಪಲಾಗಿ ಒಂದು ಟಾಪ್, ಒಂದು ಪ್ಯಾರಲಲ್ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ. ಈ ಟಾಪ್ನ ತೊಗೊಂಡು 3-4 ಇಯರ್ಸ್ ಆಯಿತು. ಹಾಗೆ ಇಟ್ಬಿಟ್ಟಿದ್ದೀನಿ ಕಬೋರ್ಡಲ್ಲಿ. ಬಟರ್ಫ್ಲೈ ಟಾಪು ಮೀಶೋಯಿಂದ ತೊಗೊಂಡಿದ್ದೆ. ಸೊ ಲೂಸ್ ಆಗ್ತಾಯಿದೆ ನೌ-ಎ-ಡೇಸ್, ತುಂಬಾ ಲೂಸ್ ಆಗ್ತಾಯಿದೆ. ಸೊ ಇವತ್ತು ಸಡನ್ನಾಗಿ ಕೈಗೆ ಸಿಕ್ತು, ಹಾಕ್ಕೊಂಡೆ. ಕಬೋರ್ಡೆಲ್ಲ ಕ್ಲೀನ್ ಮಾಡ್ತಾ ಇದ್ನಲ್ಲ ಅವಾಗ. ಸೊ ಒಂದು ಪ್ಯಾಂಟ್ ಹಾಕ್ಕೊಂಡಿದ್ದೀನಿ. ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಆಗ್ತಾಯಿಲ್ಲ, ಕಾಲು ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತಾಯಿದೆ. ಸೊ ಬನ್ನಿ ಹಾಸ್ಪಿಟ್ಲಿಗೆ ಹೋಗಿ ಬರೋಣ. ನಾನ್ ರೆಡಿಯಾಗಿ ಕೆಳಗಡೆ ಬರೋ ಅಷ್ಟ್ರಲ್ಲಿ ನನ್ನ ಮಕ್ಳದ್ದು ದೊಡ್ಡ ಮಾರಾಮಾರಿ ಫೈಟಿಂಗ್ ಕೂಡ ನಡೆದಿದೆ. ಸತೀಶು ಇಬ್ರಿಗೂ ಬೈತಾ ಇಲ್ಲ, ನನಗ್ ಬೈತಾ ಇದ್ದಾರೆ. ಕಾರಣ "ಏನ್ ಮಾಡ್ತಾ ಇದ್ಯಾ ನೀನ್ ಇಷ್ಟೊತ್ ತನಕ" ಅಂತ. ಯಾಕಂದ್ರೆ ಡಾಕ್ಟರ್ ಹೊರ್ಟೋಗ್ತಾರೆ, ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ ಬೇಗ ಬಾ ಅಂತ. ಇವ್ರಿಬ್ರು ಜಗಳ ಬೈಸ್ಕೊಂಡಿದ್ ನಾನು. ಸೊ, ಶ್ರೀ ಮುರುಗನ್ ಡಾಕ್ಟರ್ ಅವರು, ಅನ್ನೀಶ್ ಬೆಲ್ ಅಂತ, ಅವ್ರ ಹತ್ರ ತೋರ್ಸಕ್ಕೆ ಅಂತ ಬಂದೆ. ಸೊ, ಅವ್ರ ಒಳಗಡೆ ಒಂದ್ 5-10 ನಿಮಿಷ ಪೇಷಂಟ್ಸ್ ಇದ್ರು, ವೆಯ್ಟ್ ಮಾಡ್ತಾ ಕೂತಿದ್ವಿ. ಯಾಕಂದ್ರೆ ಅವ್ರದ್ದೆಲ್ಲ ಟೋಕನ್ ನಂಬರ್ ಆಗ್ಬೇಕಲ್ವಾ. ಹಾಗಾಗಿ ನಾನು ಅವಾಗ ಹೇಳ್ದೆ ಸತೀಶ್‌ಗೆ ಕಾಲ್ ಮಾಡಿ. ಅಲ್ಲೂ ಕೂಡ ಅವ್ರಿಬ್ರು ಕಚ್ಚಾಟಗಳು ಇನ್ನೂ ಮುಂದುವರ್ದೇ ಇದೆ. ಏನೂ ಮಾತಾಡ್ಲಿಲ್ಲ. ಇದು ಹಾಸ್ಪಿಟಲ್, ಸೈಲೆಂಟಾಗಿ ಕೂತಿರ್ಲಿ ಅಂತ ಹೇಳಿ ಕೂತಿರೋಣ ಅಂತ ಕೂತಿದ್ದೆ. ಅಷ್ಟರಲ್ಲಿ ಡಾಕ್ಟ್ರು ನನ್ಗೆ ಕಾಲ್ ಮಾಡಿದ್ರು. ನಾನು ಒಳಗಡೆ ಹೋದೆ. ವಿಡಿಯೋ ಮಾಡ್ಕೊತಾ ಇದ್ದಿದ್ದು ನೋಡಿ ಚಾರುಗೆ ವಾರ್ನ್ ಕೂಡ ಮಾಡಿದ್ರು. "ಬೇಡ, ವಿಡಿಯೋ ಎಲ್ಲ ಮಾಡ್ಕೋಬೇಡಮ್ಮ, ನೀನು ಇಡು" ಅಂತ. ನನ್ನ ಕಾಲೆಲ್ಲ ಮುಟ್ಟಿ ನೋಡಿ ಚೆಕ್ ಮಾಡಿ, ಅಲ್ಟ್ರಾ ಸ್ಕಿನ್ ಅಥವಾ ಎಕ್ಸ್ಟ್ರಾ ಮಾಂಸ ಅಂತಾರಲ್ಲ, ಆ ಥರ ಎಲ್ಲ ಏನೂ ಬೆಳೆದಿಲ್ಲ. ಇದು ವಾಕ್ ಮಾಡೋದ್ರಿಂದ ಆಗಿರೋದು ಅಂತ ಹೇಳಿ ಒಂದು ಇಂಜೆಕ್ಷನ್ ಎಲ್ಲ ಕೊಟ್ಟು ಸ್ವಲ್ಪ ಪ್ರಿಸ್ಕ್ರಿಪ್ಷನ್ಸ್ ಮಾತ್ರೆ ಎಲ್ಲ ಬರೆದು ಕೊಟ್ರು. ಪಕ್ಕನೇ ಮೆಡಿಕಲ್ ಸ್ಟೋರ್ ಇರೋದ್ರಿಂದ ಅಲ್ಲೇ ಹೋಗಿ ಮಾತ್ರೆ ಮತ್ತೆ ಸ್ಪ್ರೇ ಏನೇನೋ ಬರ್ಕೊಟ್ಟಿದ್ರು. ಅದನ್ನೆಲ್ಲ ತಗೊಂಡೆ. ಸೊ, ಬೆಳಿಗ್ಗೆಯಿಂದ ನಾನು ಏನೂ ತಿನ್ದಿಲ್ದೇ ಇರೋ ಕಾರಣ ಸುಸ್ತಾಗಿ ಅಲ್ಲೇ ಬಿದ್ದೋಗ್ತೀನಿ ಅಂತ ಅನ್ನಿಸ್ತಾ ಇತ್ತು. ಫೈನಲಿ ನಿಯರ್ ಬೈ ಇರೋಂಥ KFCಗೆ ಕರ್ಕೊಂಬಂದ್ರು ಸತೀಶು. ಮಕ್ಕಳು ತುಂಬ ದಿನದಿಂದ ಕೇಳ್ತಾ ಇದ್ರು, "ಪಪ್ಪ ಕೊಡ್ಸಿ, ಪಪ್ಪ ಪ್ಲೀಸ್ ಪಪ್ಪ ಕೊಡ್ಸಿ" ಅಂತ ಹೇಳಿ. ಸೊ, ನಾನು ಇವತ್ತೆಲ್ಲ ಬೆಳಗ್ಗೆಯಿಂದ ವಾರ ಪೂಜೆ ಎಲ್ಲ ಆಗಿದೆ. ತಿನ್ಲೋ ಬೇಡವೋ ತಿನ್ಲೋ ಬೇಡವೋ ಅಂತ ಇದ್ದೆ. ಅದಕ್ಕೆ ಸತೀಶ್ ಒಂದೇ ಮಾತು ಹೇಳಿದ್ದು, "ತಿನ್ನೋಂಗಿದ್ರೆ ತಿನ್ಕೋ, ಈಗ ನಾಳೆಯಿಂದ ಅಮಾವಾಸ್ಯೆ ಮುಗಿದ್ಮೇಲೆ ಶ್ರಾವಣ, ನೀ ಕೊಡ್ಸು ಅಂದ್ರು ನಾ ಕೊಡ್ಸಲ್ಲ" ಅಂತ ಹೇಳಿದ್ರು. ಸೊ, ಏನಕ್ಕಪ್ಪ ಬೇಕು ಅಂತ ಹೇಳಿ ನಾನು ಒಂದು ರೋಲ್ ತಗೊಂಡೆ. ಸೊ, ನನ್ನ ಮಗನು ಕೂಡ ಅದೇ ತಗೊಂಡ. ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ. ಎಲ್ಲ ಏನೇನು ಬೇಕೋ ಅದನ್ನೆಲ್ಲ ನೋಡಿ ಮಾಡಿ ತಿನ್ಕೊಂಡು, ಅಲ್ಲೇ ಸಣ್ಣ ಪುಟ್ಟ ಫೋಟೋ, ಸೆಲ್ಫಿ ಎಲ್ಲ ತೆಕ್ಕೊಂಡು ಮನೆ ಕಡೆಗೆ ಬಂದೆ. ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್. ಹೇಗಿತ್ತು ವ್ಲಾಗ್ ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಲವ್ ಯು ಜಾಸ್ತಿ. ಟಾಟಾ ಬಾಯ್ ಬಾಯ್. ಸಿ ಯು. ಕೀಪ್ ಸಪೋರ್ಟಿಂಗ್ ಮೀ. ಬಾಯ್.